ಬಂದರು. ಅವಾಗ ಬಂದಾಗ ಈ ಹುಡುಗ ತಂದೆ ತಾಯಿ ಇಲ್ದ ಗೌಡ್ರ ಮನ್ಯಾಗ ಬೆಳೆದದ ಇದು ಹುಡುಗ ಅಂತೇಳಿ ಅವಾಗ ಕರ್ಕೊಂಡು ಬಂದು ನನಗೆ ಬಾಲ್ಕಿ ಮಠ ತೋರಿಸರು. ಬಾಲ್ಕಿ ಮಠದಿಂದ ಗದಗಿನ ಮಠಕ್ಕೆ ಹೋಗಿ ಸಂಗೀತ ಕಲಿಸಿದ್ರು. ನಾ ಪೇಟಿ ಬರ್ಸ್ತೀನಿ, ನನ್ನ ತಬಲಕ್ಕೆ ಕೊರತೆ ಅದಂತ ಎಷ್ಟು ಸಲ ನಾಟಕ ಮಾಡುವಾಗ ನನಗೆ ತಬಲ ತೊಗೊಂಡೇ ಹೊಡ್ತಿವ್ರು. ನನಗೆ ಎಲ್ಲವೂ ನೆನಪಿದೆ. ಆದ್ರೆ ಅವರು ಹೊಡೆದಕ್ಕೂ ನಾನು ಇಷ್ಟು ದೊಡ್ಡ ಕಲಾಕಾರ ಆಗ್ಬೇಕಾರೆ ಅವರು ದೊಡ್ಡ ಮತ್ತು ಬಾಲ್ಕಿ ಮಠ ನನಗೆ ಸಿಗಲಿಲ್ಲ ಅಂದ್ರೆ, ಗದಗಿನ ಮಠ ಸಿಗಲಿಲ್ಲ ಅಂದ್ರೆ, ಇಲ್ಕಲ್ಲ ಅಪ್ಪಗಳು ಮಹಾನ್ ತಪ್ಪುಗಳು ದರ್ಶನ ಆಗಿದ್ದಿಲ್ಲ ಅಂದ್ರೆ ಇಷ್ಟು ಕಲಾವಿದನ ಆಗ್ತಿದ್ದಿಲ್ಲ. ಇವತ್ತು ನನಗೆ ಅವರು ಹೇಳ್ತಿರೋ ತಂದೆ ತಾಯಿ ಇಲ್ಲ ಅಂತ ತಿಳ್ಕೊಬೇಡ, ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಸವಣ್ಣನೈ ಬಾರ್ಸ್ ತಬಲಾ ಅಂತಿರು. ತಬಲಾ ತಪ್ತಿತ್ತು. ಮತ್ತೆ ಶರಣರಾಜ ಕಟ್ಟಲೆ ತೇಳಿರಿ ನನಗೆ ಸುಮಾರು ನಾಟಕಕ್ಕೆ ಸ್ಫೂರ್ತಿ ಕೊಟ್ಟವರು. ಇಷ್ಟು ಕೀರ್ತಿ ಆಗ್ಲಕ್ಕ ಮದುವೆ ಆಗ್ಬೇಕು ತ್ರಾಸಾಯ್ತು. ತಂದೆ ತಾಯಿ ಇಲ್ಲ, ಹುಟ್ಟಿದ ಮುಸಲ್ಮಾನ್ ಧರ್ಮದಾಗ ಹುಡುಗ, ಬಾಲ್ಕಿ ಪಟ್ಟದವರು ನಾಮಕರಣ ಮಾಡಿ ದೀಕ್ಷಾ ಕೊಟ್ಟವರು. ಯಾರು ಮದುವೆ ಮಾಡ್ಕೋಬೇಕು, ತಂದೆ ಇಲ್ಲ ತಾಯಿ ಇಲ್ಲ ಅಂತ ಅವಾಗ ಸಿದ್ದರಾಮಣ್ಣವ್ರು ಏನು ಮಾಡಿದ್ರು, ಅನುಭವ ಮಂಟಪದಾಗ ಶರಣಕ ಮಠದಾಗ ಅಪ್ಪೋರೆ ನನಗೆ ಬಾಲ್ಕಿ ಮಠದ ಪರಮಪೂಜ ಬಸವಲಿಂಗ ಪಟ್ಟಾಧ್ಯಕ್ಷರು ಮತ್ತು ಡಾಕ್ಟರ್ ಮಹಾಂತ ಶಿವಗಳು ಅವಾಗ ನನಗೆ ಕಲ್ಯಾಣ ಮಹೋತ್ಸವ ಮಾಡಿ ನನಗೆ ಈ ಮೂರ್ತಿಗೆ ಒಂದು ಕೀರ್ತಿ ತಂದ್ರೆ ಅದು ಅವರು ಹೊಡೆದಾರಂತ ನಾನು ಬೇಜಾರಾಗಿಲ್ಲ. ಅವಾಗ 81ನೇ ಇಸ್ವಿಯಾಗ ಸಿದ್ದರಾಮಣ್ಣವ್ರು ಭೇಟಿ ಆಗಿದ್ದಿಲ್ಲ. ನನ್ನ ಹೆಸರು ನವಲಿಂಗ್ ಅಂತ ಇರ್ತಿದ್ದಿಲ್ಲ. ನಾ ಎಲ್ಲಿರ್ತಿದ್ದೋ ಬಸವಣ್ಣನೇ ಬಲ್ಲ. ಅದಕ್ಕೆ ಶರಣರ ಸಂಘದಿಂದ ನಾನು ಧನ್ಯನಾದೆ ಅಂತ ಹೇಳ್ತಾ, ನಾನು ಈಗ ನವಲಿಂಗ್ ಪಾಟೀಲ್ ಅಂತ ಈಗ ನಾಡಿನಂಥ ಕಾರ್ಯಕ್ರಮ ನಡೆದ ಅದು ಸಿದ್ದರಾಮಣ್ಣವ್ರದ್ದು ಸ್ಫೂರ್ತಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮಿಸ್ತಾ ಇದ್ವಿ.